ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನಪ್ಪ ತಿಳ್ಕೊಳ್ಳೋಕ್ಕೆ ಹೊರಟಿದ್ದೀವಿ ಅಂದರೆ, ನಾವು ಗಾಡಿಯಲ್ಲಿ ಮೈಲೇಜು ಹೆಂಗೆ ತಕ್ಕೋಬೇಕು ಅಂತ. ತುಂಬ ಜನ ನನಗೆ ಕೇಳಿದರು, ಗಾಡಿಯಲ್ಲಿ ನಮ್ಮದು ಮೈಲೇಜ್ ಬರ್ತಿಲ್ಲ, ಬೇರೆ ಗಾಡಿಗಳೆಲ್ಲ ಒಂದು 10,000 ಡೀಸೆಲ್ ಕುಡಿದ್ರೆ ನಮ್ಮದು 12,000 ಡೀಸೆಲ್ ಕುಡಿತಿದೆ, ಹಂಗೆ ಹಿಂಗೆ ಅಂತ ಸುಮಾರು ಜನ ಕಮೆಂಟ್ಸ್ ಮಾಡೋದು, ನಮಗೆ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇರ್ತಾರಲ್ಲ ಅವರೆಲ್ಲ ಹೇಳೋದೆಲ್ಲ ಕೇಳಿ ನಾನು ಇದು ಒಂದು ವಿಡಿಯೋ ಮಾಡೋಣ ಅಂತ ಐಡಿಯಾ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಕಾರುಗಳು ಬೈಕುಗಳಲ್ಲಿ ಸಹ ಮೈಲೇಜ್ ಅನ್ನೋದು ಇಂಪಾರ್ಟೆಂಟೇ. ಆದರೆ ನಮಗೆ ಜಾಸ್ತಿ ಇಂಪಾರ್ಟೆಂಟ್ ಬರೋದು ಅಂದರೆ ಈ ದೊಡ್ಡ ಗಾಡಿಗಳಲ್ಲೆಲ್ಲ ಕೂಡ ತುಂಬ ಮೈಲೇಜ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ 1 ಲೀಟ್ರಿಗೆ ಇದು ಒಂದೊಂದು ಗಾಡಿ ಒಂದೊಂದು ಥರ ಮೈಲೇಜ್ ಅನ್ನೋದು ಕೊಡುತ್ತೆ. ಯಾಕಂದರೆ ಒಂದೊಂದು ಇಂಜಿನ್ ಅನ್ನೋದು ಒಂದೊಂದು ಥರ ಇರುತ್ತೆ. ಆ ಇಂಜಿನಿಗೆ ತಕ್ಕಂತೆ ಡೀಸೆಲ್ ಕುಡಿಯುತ್ತೆ. ಅದರಲ್ಲಿ ನಾವು ಮೈಲೇಜ್ ತಗೊಳ್ಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಅದೇ ಹೇಳಿದ್ನಲ್ಲ, 10,000 ಕುಡಿಯೋ ಜಾಗದಲ್ಲಿ 12,000 ಡೀಸೆಲ್ ಕುಡಿಯೋದು, ಆ ರೀತಿ ಹೆಚ್ಚು ಕಮ್ಮಿಗಳಾಗ್ತವೆ. ಆವಾಗ ನಮಗೆ 2,000 ಉಳಿಬೇಕಾಗಿರೋದು ಲಾಸ್ ಆಗುತ್ತೆ. ಅದರಿಂದಾಗಿ ಒಂದು ಕಾರಲ್ಲೇ ಆಗಿರಲಿ, ಬೈಕಲ್ಲೇ ಆಗಿರಲಿ, ಈ ಥರ ಬಸ್ಸುಗಳಲ್ಲೇ ಆಗಿರಲಿ, ಲಾರಿಗಳಲ್ಲೇ ಆಗಿರಲಿ, ಕ್ಯಾಟ್ರ್ಗಳಲ್ಲೇ ಆಗಿರಲಿ, ಮೈಲೇಜ್ ಹೆಂಗೆ ತಕ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಹೊರಟಿದ್ದೀನಿ. ಅದರಿಂದಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಒಂದು ಗಾಡಿದೊಂದು ಸೀರೀಸ್ ಮಾಡ್ತಾಯಿದ್ವಲ್ಲ, ಲಾರಿ ಹೆಂಗೆ ಓಡಿಸೋದು, ಕ್ಯಾಂಟ್ರ್ ಹೆಂಗೆ ಓಡಿಸೋದು ಅಂತೇಳ್ಬಿಟ್ಟು ಪಾರ್ಟ್ 1 ಮತ್ತು ರಿವರ್ಸ್ ತಗೊಳ್ಳೋದು ಹೆಂಗೆ, ಮತ್ತು ಘಾಟ್ ಸೆಕ್ಷನಲ್ಲಿ ಹೆಂಗೆ ಓಡಿಸೋದು, ಅದೆಲ್ಲ ಆದಮೇಲೆ ಇದು ಪಾರ್ಟ್ 4 ವೀಡಿಯೋಗೆ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಇದೆಲ್ಲ ಕೂಡ ಒಂದು ಆಲ್ಬಮ್ ಥರ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಚಾನಲಲ್ಲಿ ಒಂದು ಕಂಟೆಂಟ್ ಸೀರೀಸಲ್ಲಿ ಇಡೋಣ ಅಂತೇಳ್ಬಿಟ್ಟು ಒಂದು ಐಡಿಯಾ ಮಾಡಿದ್ದೀನಿ. ಸೊ ಅದರಿಂದಾಗಿ ನಮ್ಮ ಹಳೆ ವೀಡಿಯೋಗಳಲ್ಲೆಲ್ಲ ತುಂಬ ಪ್ಯೂರ್ ಕಂಟೆಂಟ್ ಇದೆ. ಗಾಡಿ ಮೇಂಟೆನೆನ್ಸ್ ಹೆಂಗೆ ಮಾಡೋದು, ಮತ್ತು ಗಾಡಿಗಳು ಹೆಂಗೆ ಓಡಿಸೋದು, ಈ ಥರ ಪ್ರತಿಯೊಂದು ಇನ್ಫಾರ್ಮೇಷನ್ನು ಇರೋ ಅಂಥ ವೀಡಿಯೋಗಳೆಲ್ಲ ನಮ್ಮ ಚಾನಲಲ್ಲಿ ಇರುತ್ತೆ. ಒಂದು ಸರಿ ಚೆಕ್ ಮಾಡಿ. ಸ್ನೇಹಿತರೆ, ನಾವು ಪ್ರತಿಯೊಂದು ಗಾಡಿಗೂ ಬಂದಿದ ತಕ್ಷಣವೇ ನಾವು ಕೀ ಆನ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಕ್ಲಚ್ ತುಳಿದು ಗೇರ್ ಹಾಕ್ಕೊಂಡು ಮಾಮೂಲಿಯಾಗಿ ಓಡಿಸ್ಕೊಂಡು ಹೋಗ್ತೀವಿ. ಅದು ಎಲ್ಲರಿಗೂ ತಿಳಿದಿರೋ ವಿಷಯನೇ. ಆ ಥರ ಓಡಿಸ್ಬೇಕಾದ್ರೆ ನಾವು ಅಲ್ಲಿ ಕೆಲವೊಂದನ್ನು ಫಾಲೋ ಅಪ್ ಮಾಡಬೇಕು. ಅಂದರೆ ಈಗ ಮೈಲೇಜು ತಗೊಳ್ಬೇಕಲ್ವ ನಾವು ನಮ್ಮ ಗಾಡಿಯಲ್ಲಿ. ಈ ಮೈಲೇಜ್ ತಗೋಬೇಕು ಅಂದರೆ ಅಲ್ಲಿ ಕೆಲವೊಂದನ್ನು ಫಾಲೋ ಅಪ್ ಮಾಡಬೇಕು. ಕೆಲವರೆಲ್ಲ ಹೇಳ್ತಾರೆ, ನಿಧಾನಕ್ಕೆ ಓಡಿಸಿದ್ರೆ ಮೈಲೇಜು ಬರುತ್ತೆ, ಮತ್ತು ಗೇರಲ್ಲಿ ಜಾಸ್ತಿ ಓಡಿಸಿದ್ರೆ ಮೈಲೇಜ್ ಬರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಅವನ್ನೆಲ್ಲ ಬಿಡ್ರಿ, ಅವ್ರ ಮಾತುಗಳೆಲ್ಲ ಬಿಡ್ರಿ. ಈಗ ನಾನು ಹೇಳೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಕೇಳಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮೈಲೇಜ್ ಹೆಂಗೆ ತಗೊಳ್ಬೇಕು ಅಂತ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನಾವು ಗಾಡಿ ಮಾಮೂಲಿಯಾಗಿ ಗೇರ್ಗಳಲ್ಲಿ ಓಡಿಸ್ತಾ ಇರ್ತೀವಿ. ನಾವು ಆದಷ್ಟು ನಾವು ಈಗ ಟ್ರಾಫಿಕಲ್ಲೆಲ್ಲ ಇರ್ತೀವಲ್ಲ, ಆ ಟ್ರಾಫಿಕಲ್ಲೆಲ್ಲ ಕೂಡ ಆದಷ್ಟು ಕ್ಲಚ್ಚು ಬ್ಯಾಲೆನ್ಸಿಂಗ್ನ ಪ್ರಾಕ್ಟೀಸ್ ಮಾಡಿರಬೇಕು. ಅಂದರೆ ನಾವು ಘಾಟುಗಳಲ್ಲಿ ಹತ್ಸಬೇಕಾದ್ರೆ ಎಲ್ಲ ಕ್ಲಚ್ ಬ್ಯಾಲೆನ್ಸಿಂಗ್ ಎಲ್ಲ ಹೇಳ್ಕೊಟ್ಟಿದ್ದೆ. ಅಂದರೆ ಈಗ ಕ್ಲಚ್ಚು ಒಂದು ತುಳಿದ್ಬಿಟ್ಟು ಫಸ್ಟ್ ಗೇರ್ ಹಾಕಿ ಹಿಂಗೆ ಮುಕ್ಕಾಲು ಕ್ಲಚ್ಚಿಗೆ ಬಂದು ಎಕ್ಸ್ಲೇಟರ್ ಕೂಡ ಅವಶ್ಯಕತೆ ಇಲ್ಲ. ಹಿಂಗೆ ಸ್ವಲ್ಪ ಹಂಗೆ ಕ್ಲಚ್ ಮೇಲೆ ಕಾಲು ತೆಗೆದುಬಿಟ್ರು ಕೂಡ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಎಕ್ಸ್ಲೇಟರ್ ಕೊಡಲಿಲ್ಲ ಅಂದರೂ ಸಹ ಹೋಗ್ತಾ ಇರುತ್ತೆ. ಯಾಕಂದರೆ ಗಾಡಿ ಸ್ವಲ್ಪ ಹೈಡ್ಲಿಂಗಲ್ಲಿ ಇರುತ್ತಲ್ಲ, ಆ ಹೈಡ್ಲಿಂಗಿಂದ ಹಂಗೆ ಹೋಗ್ತಾ ಇರುತ್ತೆ. ಆ ಹೈಡ್ಲಿಂಗಲ್ಲೇ ಆ ಟೈಪೇ ಓಡಿಸ್ಬೇಕು ಟ್ರಾಫಿಕಲ್ಲೆಲ್ಲ ಕೂಡ. ಅಂದರೆ ಈಗ ಟ್ರಾಫಿಕಲ್ಲೆಲ್ಲ ಕೂಡ ನಾವು ಜಾಸ್ತಿ ಎಕ್ಸ್ಲೇಟರ್ ಮೇಲೆ ಕಾಲಿಕ್ಕಿ ತುಳಿತಾ ಇರ್ತೀವಿ. ಅಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಕಮ್ಮಿ ರೈಸ್ ಕೊಡಬೇಕು. ಅಂದರೆ ಬರೀ ಕ್ಲಚ್ ಮೇಲೆ ಕಾಲು ತೆಗೆದಿದ ತಕ್ಷಣ ಹಂಗೆ ಬಿಟ್ಬಿಡಿ ಅಂತ ಹೇಳಲ್ಲ. ಅದಕ್ಕೆ ಸ್ವಲ್ಪ ಎಕ್ಸ್ಲೇಟರ್ ಕೊಟ್ಟು ಮತ್ತು ಇನ್ನೊಂದು ಗೇರ್ ಅನ್ನೋದು ಚೇಂಜ್ ಮಾಡಿಕೊಂಡು ಆ ಸಿಚುವೇಶನ್ ನೋಡಿಕೊಂಡು ಆ ಸಿಚುವೇಶನ್ ತಕ್ಕಂತೆ ಎಕ್ಸ್ಲೇಟರ್ ಅನ್ನೋದು ಸ್ವಲ್ಪ ಕಮ್ಮಿನೇ ತುಳಿದು ಅದಾದಮೇಲೆ ಇದು ಮಾಡ್ಕೋಬೇಕು. ಅದಾದಮೇಲೆ ನಾವು ತುಂಬ ಜನ ಹೇಳ್ತಾ ಇರ್ತಾರೆ, ಹೈವೇಗಳಲ್ಲಿ ಮಾತ್ರ ಮೈಲೇಜ್ ಬರುತ್ತೆ, ಟ್ರಾಫಿಕಲ್ಲೆಲ್ಲ ಕೂಡ ತುಂಬ ಕಮ್ಮಿ ಬರುತ್ತೆ ಅಂತ. ಅದು ಸತ್ಯವಾದ ಮಾತೆ. ಆದರೆ ಹೈವೇಗಳಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನಾವು ಒಂದು ಟಾಪ್ ಗೇರ್ ಅಂತ ಒಂದಿರುತ್ತೆ ಪ್ರತಿಯೊಂದು ಗಾಡಿಗೂ. ಈಗ ಬೈಕುಗಳಲ್ಲೆಲ್ಲ ಗೇರ್ ಗಾಡಿಯಲ್ಲೆಲ್ಲ 4 ಮತ್ತು ಸ್ಕೂಟಿಗಳಲ್ಲೆಲ್ಲ ಗೇರ್ ಇರಲ್ಲ. ಅದರಲ್ಲೆಲ್ಲ ಕೂಡ ಒಂದು ಸ್ಪೀಡ್ ಮೇಲೆ ಡಿಫೈನ್ ಮಾಡ್ತಾರೆ. ನಾವೆಲ್ಲ ಕೂಡ ನಾವು ಟಾಪ್ ಗೇರಲ್ಲಿ ಡಿಫೈನ್ ಮಾಡ್ಕೊತೀವಿ. ಟಾಪ್ ಗೇರಲ್ಲಿ ಇಟ್ಕೊಂಡು ಫುಲ್ಲು ಎಷ್ಟೇ ಸ್ಪೀಡಲ್ಲಿ ಇರಲಿ ಗಾಡಿ ಟಾಪ್ ಗೇರಲ್ಲಿ ಇರಬೇಕು. ಎಕ್ಸ್ಲೇಟ್ರು ತುಂಬ ಅಂದರೆ ತುಂಬ ಕೊಡಬೇಕು. ತುಂಬ ಸ್ಪೀಡಾಗಿ ಹೋಗ್ತಾಯಿದ್ರೆ ಆವಾಗ ಸ್ವಲ್ಪ ಲೈಟಾಗಿ ಎಕ್ಸ್ಲೇಟ್ರ್ ಕೊಡಬೇಕು. ಅವಶ್ಯಕತೆ ಬಂದಾಗ ಏನಾದರೂ ಅಪ್ಪು ಅಂತವಿದ್ದರೆ ಆವಾಗ ಎಕ್ಸ್ಲೇಟ್ರ್ ಕೊಡಬೇಕು. ಮತ್ತು ಕೆಲವೊಂದು ಹತ್ರ ಎಲ್ಲ ಕೂಡ ಫುಲ್ ಡೌನ್ ಇರುತ್ತೆ, ಅಂಥ ಹತ್ರ ಎಕ್ಸ್ಲೇಟ್ರ್ ಏನೂ ಕೊಡೋಕೆ ಹೋಗಬಾರ್ದು, ಅದೆಷ್ಟೇ ಸ್ಪೀಡಲ್ಲಿರಲಿ. ಕೆಲವರೆಲ್ಲ ಏನೋ ಹೇಳ್ತಾರೆ ಅಂದರೆ ನಿಧಾನಕ್ಕೆ ಹೋದರೆ ಮೈಲೇಜ್ ಬರುತ್ತೆ ಅಂತಾರೆ. ಸೊ ಆ ರೀತಿ ಏನಿಲ್ಲ, ಹಂಗೆ ಓಡಿಸಿದ್ರು ಕೂಡ ಮೈಲೇಜ್ ಅನ್ನೋದು ಬರುತ್ತೆ. ಈಗ ನಮ್ಮ ಗಾಡಿ ವಿಷಯಕ್ಕೆ ಬಂದರೆ,
ಈಗ ನಾವು ಟಾಪ್ ಗೇರ್ ಅಂದರೆ ಇದು ಫಸ್ಟ್ ಗೇರ್ ಅಲ್ಲ. ಅಂದರೆ ನಾವು ರಿಸಲ್ಟಲ್ಲೆಲ್ಲ ಕೂಡ ನಾವು ಫಸ್ಟ್ ಬಂದಿದ ತಕ್ಷಣ ಟಾಪಲ್ಲಿ ಬಂದಿದ್ದಾನೆ ಅಂದರೆ ಫಸ್ಟಲ್ಲಿ ಬಂದಿದ್ದಾರೆ ಅನ್ಕೊತಾರೆ. ಇದು ಫಸ್ಟ್ ಗೇರ್ ಅಲ್ಲ, ಇದು 7ನೇ ಗೇರ್ ಇದೆಯಲ್ಲ. 1 2 3 4 5 6 7 ನಮ್ಮ ಗಾಡಿಯಲ್ಲಿ 7ನೇ ಗೇರು ಅಂದರೆ ಟಾಪ್ ಗೇರು. ಆ ಟಾಪ್ ಗೇರಲ್ಲಿ ಇಟ್ಕೊಂಡು ಹೈವೇಗಳಲ್ಲೆಲ್ಲ ಕೂಡ 60 ಇಲ್ಲ 80 ಮಧ್ಯೆ 60ಕ್ಕೆ ಬಂದಿದ ತಕ್ಷಣವೇ ಹಿಂಗೆ ರೈಸ್ ಮಾಡ್ತಾ ಇರೋದು, ಮತ್ತು ಹಿಂಗೆ ಡೌನ್ ಆಗ್ತಾಯಿದ್ರೆ ಮತ್ತೆ ಎಕ್ಸ್ಲೇಟ್ರ್ ಕೊಡೋದು. ರೈಸ್ ಆಗಿದ ತಕ್ಷಣ ಡೌನುಗಳೆಲ್ಲ ಬಂದಿದ್ರೆ ಮತ್ತು ಕೆಲವೊಂದು ಹತ್ರ ಎಲ್ಲ ಕೂಡ ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ, ಅಂದ ಹತ್ರ ಎಲ್ಲ ಕೂಡ ಲೈಟಾಗಿ ಎಕ್ಸ್ಲೇಟ್ರ್ ಕೊಡೋದು. ಡೌನುಗಳಲ್ಲೆಲ್ಲ ಕೂಡ ಎಕ್ಸ್ಲೇಟ್ರ್ ಮೇಲೆ ಕಾಲು ತೆಗೆದು ಬಿಡಬೇಕು. ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ನಾವು ಈ ಥರ ಓಡಿಸಿದ್ರು ಕೂಡ ಮೈಲೇಜ್ ಬರುತ್ತೆ. ಕೆಲವ್ರು ಹೇಳ್ತಾರೆ ದಬಾಯಿಸ್ಕೊಂಡು ಓಡಿಸಿದ್ರೆ ಮೈಲೇಜ್ ಬರಲ್ಲ ಅಂತ, ಅದೆಲ್ಲ ತಪ್ಪು. ಈಗ ಹೇಳಿದ್ನಲ್ಲ, ಈ ರೀತಿ ಓಡಿಸಿದ್ರೆ ಮೈಲೇಜ್ ಬರುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಕೆಲವರು ಏನು ಮಾಡ್ತಾರೆ ಅಂದರೆ, ಈಗ ಒಂದು ಗಾಡಿ ಹೋಗ್ತಾ ಇರುತ್ತೆ, ಸ್ವಲ್ಪ ಒಂದು 60ರಲ್ಲಿ ಒಂದು ಸ್ಪೀಡೇ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಒಂದು ಅಪ್ಪು ಬಂದಿದ ತಕ್ಷಣ ಸ್ವಲ್ಪ ಗೇರ್ ಕೇಳಿಬಿಡುತ್ತೆ. ಗೇರ್ ಡೌನ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಕಮ್ಮಿ ಆಗಿಬಿಡುತ್ತೆ, ಸ್ಪೀಡು ಕಮ್ಮಿ ಆಗುತ್ತೆ. ಗೇರ್ ಡೌನ್ ಮಾಡಿದ್ವಲ್ಲ, ಆವಾಗ ಗೇರ್ ಚೇಂಜ್ ಮಾಡಿದ್ವಿ. ಜಾಸ್ತಿ ಗೇರ್ಗಳು ಹೊಡಿತಾ ಇದ್ರೆ ಏನಾಗುತ್ತೆ ಅಂದರೆ, ಗೇರ್ ಚೇಂಜ್ ಮಾಡ್ತಾಯಿದ್ರೆ ಏನಾಗುತ್ತೆ ಅಂದರೆ, ಅಲ್ಲಿ ನಮಗೆ ಒಂದೊಂದು ಗೇರ್ಗೂ ಕೂಡ ನಾವು ರೈಸ್ ಮಾಡಬೇಕು. ಡೌನ್ ಮಾಡಿದ ತಕ್ಷಣ ಮತ್ತೆ ರೈಸ್ ಮಾಡಬೇಕು, ಡೌನ್ ಮಾಡಿದ ತಕ್ಷಣ ಮತ್ತೆ ರೈಸ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ಎಕ್ಸ್ಲೇಟ್ರ್ ಜಾಸ್ತಿ ತುಳಿಬೇಕಾಗುತ್ತೆ ನಾವು. ಆವಾಗಲೇ ಮೈಲೇಜ್ ಅನ್ನೋದು ಡ್ರಾಪ್ ಆಗೋದು ಹೈವೇಗಳಲ್ಲೆಲ್ಲ ಕೂಡ. ಆವಾಗ ಏನು ಮಾಡಬೇಕು ಅಂದರೆ, ಅದಕ್ಕೆ ನಾನು ಫಸ್ಟಿಗೆ ಹೇಳಿದ್ನಲ್ಲ, ಒಂದು 60ರಿಂದ 80 ಅಂದರೆ ಡೌನಲ್ಲಿ ಒಂದು 60ರಲ್ಲಿ ಬಿಟ್ಟರು ಕೂಡ ಅದು ಸೀದಾ 70 80 ಹತ್ರ ಹೋಗ್ಬಿಡುತ್ತೆ. ಆದರೆ ನಾವು ಅಪ್ ಸಿಕ್ಕಿದ ತಕ್ಷಣವೇ, ಈಗ 80ರಲ್ಲಿ ಹೋಗ್ತಾ ಇರುತ್ತಲ್ಲ, ಒಂದು 70 80ರಲ್ಲಿ ಹೋಗ್ತಾ ಇರುತ್ತಲ್ಲ, ಅಪ್ ಸಿಕ್ಕಿದ ತಕ್ಷಣವೇ ಇನ್ನೂ ಸ್ವಲ್ಪ ಎಕ್ಸ್ಲೇಟ್ರು ಕೊಡಬೇಕು. ಅವಾಗ ಸ್ವಲ್ಪ ಜಾಸ್ತಿ ಕೊಡಬೇಕು. ಲೆವೆಲ್ ರೋಡ್ ಇದ್ದರೆ ಲೈಟಾಗಿ ಕೊಡಬೇಕು. ಅದೇ ಮಾಮೂಲಿ ಈಗ ಡೌನ್ ಇದ್ದರೆ ಎಕ್ಸ್ಲೇಟ್ರ್ ಮೇಲೆ ಕಾಲು ತೆಗೆದು ಬಿಡಬೇಕು. ಈ ರೀತಿ ಮಾಡಿದ್ರೆ ಮೈಲೇಜ್ ಅನ್ನೋದು ಬರುತ್ತೆ. ಪದೇ ಪದೇ ಹಿಂಗೆ ಗೇರ್ ಚೇಂಜ್ ಮಾಡೋದು, ಮತ್ತೆ ರೈಸ್ ಮಾಡೋದು, ಫುಲ್ ಎಕ್ಸ್ಲೇಟ್ರ್ ಕೊಡೋದು, ಮತ್ತೆ ಡೌನ್ ಮಾಡೋದು. ಒಂದು ಸೇರಿ ಗೇರ್ ತೆಗ್ದಿದ್ದೀವಿ ಅಂದರೆ ಮತ್ತೆ ಗೇರೆಲ್ಲ ಕೇಳ್ತಾ ಇರುತ್ತೆ ಗಾಡಿಗಳು. ಈ ಬಸ್ಸುಗಳು ಮತ್ತು ಈ ಲಾರಿಗಳು ಇವೆಲ್ಲ ಕೂಡ ತುಂಬ ಈ ರೀತಿ ಫಾಲೋ ಅಪ್ ಮಾಡಿಕೊಂಡು ಓಡಿಸ್ಬೇಕಾಗುತ್ತೆ. ಲೋಡ್ ಗಾಡಿಯಲ್ಲಾದರೆ ಇನ್ನೂ ಸ್ವಲ್ಪ ಡಿಫಿಕಲ್ಟಾಗಿರುತ್ತೆ. ಅದು ಇನ್ನೂ ಸ್ವಲ್ಪ ಇದನ್ನು ಹೇಳಿದ್ನಲ್ಲ, ಇಂಥ ಸಿಚುವೇಷನ್ನಲ್ಲಿ ಇನ್ನೂ ಸ್ವಲ್ಪ ತುಂಬ ರೈಸ್ ಮಾಡ್ಕೊಂಡು ಕೊಡಬೇಕು. ಇನ್ನೂ ದೊಡ್ಡ ಲಾರಿಗಳಲ್ಲೆಲ್ಲ ಕೂಡ ತುಂಬ ಅವು ಜಾಸ್ತಿ ಎಕ್ಸ್ಲೇಟ್ರ್ ಕೊಟ್ಟರು ಒಂದು 60 70, ಅದು ಲೈಟ್ ಲೋಡ್ ಇದ್ದರೆ 80 ತನಕ ಹೋಗುತ್ತೆ. ಇಲ್ಲಾಂದರೆ ಲೈಟ್ ಲೋಡು ಇಲ್ಲ, ತುಂಬ ಟನ್ನೇಜ್ ಐತೆ ಅಂದರೆ 40 50 60 ಕೆಳಗಡೆನೇ 50 ಆ ರೀತಿಯೇ ಹೋಗುತ್ತೆ ಗಾಡಿಗಳೆಲ್ಲ ಕೂಡ. ಸೊ ಅದರಿಂದಾಗಿ ಈ ರೀತಿ ಮಾಡ್ಬೋದು. ಈ ಕಾರುಗಳಲ್ಲೂ ಅಷ್ಟೇ, ನಾವು ಹೇಳಿದ್ನಲ್ಲ, ಹೈವೇಗಳಲ್ಲೆಲ್ಲ ಕೂಡ ಇದೇ ಟೈಪ್ ಫಾಲೋ ಅಪ್ ಮಾಡಿ. ಅದರಲ್ಲೂ ಅದಾದಮೇಲೆ ತುಂಬ ದಬಾಯಿಸಿಬಿಟ್ರೆ ಏನಾಗುತ್ತೆ ಅಂದರೆ, ಕಾರುಗಳಲ್ಲೆಲ್ಲ ಕೂಡ ಅದು 180 ದಾಟಿ 90 ದಾಟೈತೆ ಅಂದರೆ 100 ಮೇಲೆ ಹೋಯ್ತು, 120 140 ಹಂಗೆ ಹೋಗ್ತಾ ಇರ್ತಾರೆ. ಅದೆಲ್ಲ ಕೂಡ ಮೈಲೇಜ್ ಬರಲ್ಲ. ಯಾಕಂದರೆ ಎಕ್ಸ್ಲೇಟ್ರ್ ಎಷ್ಟು ತುಳಿತಾ ಇರ್ತೀವೋ ಅಷ್ಟು ಮೈಲೇಜ್ ಅನ್ನೋದು ಡ್ರಾಪ್ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಎಕ್ಸ್ಲೇಟ್ರ್ ತುಳಿತೀವೋ ಅಷ್ಟು ಡೀಸೆಲ್ ಅನ್ನೋದು ಕುಡಿಯುತ್ತೆ ಗಾಡಿ. ಇದು ದೊಡ್ಡ ಇಂಜಿನ್ಗಳಾದರೆ ಅದಕ್ಕೆ ತಕ್ಕಂತೆಯೇ ಡೀಸೆಲ್ ಹೇಳ್ಕೊಳ್ತೇವೆ ಎಕ್ಸ್ಲೇಟ್ರ್ ತುಳಿದಷ್ಟು. ಸಣ್ಣ ಇಂಜಿನ್ ಆದರೆ ಸಣ್ಣದಾಗಿ ಹೇಳ್ಕೊಳುತ್ತೆ. ಆ ರೀತಿ ಸ್ನೇಹಿತರೆ, ನಾವು ಗಾಡಿಯಲ್ಲಿ ಮೈಲೇಜ್ ತಗೊಳ್ಬೇಕಾದ್ರೆ ಈ RPM ಮುಳ್ಳಲ್ಲಿ ಸಹ ಈಗ ಹೊಸದಾಗಿ ಬರ್ತಾ ಇರೋ ಗಾಡಿಗಳಲ್ಲಿ ಇಲ್ಲಿ ಕೊಟ್ಟಿರ್ತಾನೆ. ಈ ಗ್ರೀನ್ ಐತಲ್ಲ, ಈ ಗ್ರೀನ್ ಇರೋ ಹತ್ರ ಈ ಮುಳ್ಳು ಇಟ್ಕೊಂಡು RPM ಮುಳ್ಳು, ಆ ಗೇರುಗಳು ಚೇಂಜ್ ಮಾಡ್ಕೊತ ಓಡಿಸಿದ್ರು ಕೂಡ ನಮಗೆ ಮೈಲೇಜ್ ಅನ್ನೋದು ಬರುತ್ತೆ. ಇದೆಲ್ಲ ಕೂಡ ನಾರ್ಮಲ್ಲು ಸ್ಟ್ರೈಟಾಗಿ ಮತ್ತು ಅಪ್ಪುಗಳಿರೋ ಅಂಥ ರೋಡಲ್ಲ, ಮಾಮೂಲಿ ಲೆವೆಲ್ ರೋಡಲ್ಲಿ ಮಾತ್ರ ಇದು ಕೆಲಸ ಮಾಡುತ್ತೆ. ಘಾಟಲ್ಲೆಲ್ಲ ಕೂಡ ಇದು ಕೆಲಸ ಮಾಡಲ್ಲ. ಇನ್ನೂ ಸ್ವಲ್ಪ ಎಕ್ಸ್ಲೇಟ್ರ್ ಕೊಡಬೇಕಾಗುತ್ತೆ. ಮತ್ತು ಇದೇನೈತಲ್ಲ, ಇಲ್ಲಿ ತನಕ ಬಂದರೂ ನಡೆಯುತ್ತೆ. ಇದು ದಾಟಬಾರ್ದು, ಮತ್ತು ಇದ್ರ ಕೆಳಗಡೆನೂ ಬರಬಾರ್ದು. ಆ ಟೈಪು ಕೆಲವೊಂದು ಸ್ಕೂಟಿಗಳಲ್ಲಿ, ಬೈಕುಗಳಲ್ಲಿ, ಕಾರುಗಳಲ್ಲಿ ಸಹ ಇರುತ್ತೆ. ಇದನ್ನು ಫಾಲೋ ಅಪ್ ಮಾಡ್ಬೋದು. ಮತ್ತು ಈ ಕೆಲವೊಂದು ಗಾಡಿಗಳಲ್ಲೆಲ್ಲ ಕೂಡ ಇಲ್ಲಿ ಬ್ಲೂ ಕಲರ್ ಲೈಟು, ಗ್ರೀನ್ ಕಲರ್ ಲೈಟು ಬರ್ತಾ ಇರುತ್ತೆ. ಬ್ಲೂ ಕಲರ್ ಬಂದರೆ ಅದು ತುಂಬ ಎಕ್ಸ್ಲೇಟ್ರ್ ಕೊಡ್ತಾಯಿದ್ದೀರಾ ಅಂತ, ಗ್ರೀನ್ ಬಂದರೆ ಅದು ಇದು ಮೈಲೇಜ್ ಬರ್ತಿದೆಯಾ ಅಂತ ಗೊತ್ತಾಗುತ್ತೆ. ಆದರೂ ಸಹ ನಾವು ಟಾಪ್ ಗೇರಲ್ಲಿ ಹೇಳಿದ್ನಲ್ಲ, ಬ್ಲೂ ಬಂದರೂ ಸಹ ಟಾಪ್ ಗೇರಲ್ಲಿ ಇಟ್ಕೊಂಡು
ಫುಲ್ಲು ಇದು ಮಾಡಿಬಿಟ್ಟು ಟಾಪಲ್ಲಿ ಇದ್ದಾಗ ಆ ಬ್ಲೂ ಬಂದರೂ ಸಹ ಆ ಗ್ರೀನು ಬರೋ ತನಕನೂ ಟಾಪಿಗೆ ಬರೋ ತನಕನೂ ಸ್ವಲ್ಪ ಬ್ಲೂ ಅಲ್ಲೇ ಬರುತ್ತೆ. ಅದಾದಮೇಲೆ ಗ್ರೀನ್ ಬಂದುಬಿಡುತ್ತೆ ಹೈವೇಗಳಲ್ಲಿ. ಅದನ್ನು ಎಲ್ಲ ಸಹ ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಇದು RPMನ ಬಳಸ್ಕೊಂಡು ಸಹ ಮಾಡ್ಕೋಬಹುದು. ಇದು ಎಲ್ಲ ಕೂಡ ಹೈವೇಯಲ್ಲಿ ಓಡಿಸೋ ಅಂಥ ಟೆಕ್ನಿಕ್ಕು. ಟ್ರಾಫಿಕಲ್ಲೆಲ್ಲ ಕೂಡ ನಾವು ಗೇರಲ್ಲಿ 1 2 3 4 ಈ ಥರ ಶಿಫ್ಟ್ ಆಗ್ತಾ ಇರ್ತವೆ ಗೇರುಗಳು. ಆವಾಗ ಶಿಫ್ಟ್ ಆಗ್ತಾಯಿದ್ರು ಕೂಡ ನಾವು ಆ ಸಿಚುವೇಶನ್ಗೆ ತಕ್ಕಂತೆ ಕಮ್ಮಿ ಎಕ್ಸ್ಲೇಟ್ರ್ ಅನ್ನೋದು ಕೊಡ್ತಾ ಆ ಗೇರ್ ಚೇಂಜ್ ಮಾಡಿ ಕಮ್ಮಿ ಎಕ್ಸ್ಲೇಟ್ರ್ ಕೊಡ್ತಾ ಆ ಮೂಮೆಂಟ್ ನೋಡಿಕೊಂಡು ಸುತ್ತಲೂ ಅಬ್ಸರ್ವ್ ಮಾಡಿಕೊಂಡು ಮೂವ್ ಮಾಡ್ಕೊತಾ ಹೋಗ್ಬೋದು. ಆವಾಗ ಏನಾಗುತ್ತೆ ಅಂದರೆ ಎಕ್ಸ್ಲೇಟ್ರು ನಾವು ಜಾಸ್ತಿ ತುಳಿದಂಗೆ ಜಾಸ್ತಿ ಕುಡಿಯುತ್ತೆ ಡೀಸಲ್ಲು. ಇದನ್ನು ಒಂದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ನಾವು ಎಷ್ಟು ಎಕ್ಸ್ಲೇಟ್ರ್ ತುಳಿತೀವೋ ಅಷ್ಟು ಡೀಸೆಲ್ ಕುಡಿಯುತ್ತೆ, ಎಷ್ಟು ಕಮ್ಮಿ ತುಳಿತೀವೋ ಅಷ್ಟು ಕಮ್ಮಿ ಡೀಸೆಲ್ ಅನ್ನೋದು ಕುಡಿಯುತ್ತೆ. ಇದು ಹೈವೇಯಲ್ಲಿ ತುಂಬ ಮೈಲೇಜ್ ಬರುತ್ತೆ. ಈ ಟ್ರಾಫಿಕಲ್ಲೆಲ್ಲ ಕೂಡ ಅಷ್ಟೊಂದು ಡ್ರಾಪ್ ಆಗೋಲ್ಲ, ಸ್ವಲ್ಪ ಡ್ರಾಪ್ ಆಗುತ್ತೆ. ಆದರೆ ಹೇಳಿದ್ನಲ್ಲ, ಈ ಟೆಕ್ನಿಕ್ನ ಬಳಸಿದ್ರೆ ಸ್ವಲ್ಪ ಕಮ್ಮಿನೇ ಕುಡಿಯುತ್ತೆ. ಈಗ 1000 ರೂಪಾಯಿ ಕುಡಿಯೋ ಅಂಥ ಜಾಗದಲ್ಲಿ ಒಂದು 700-800 ರೂಪಾಯಿ ಕುಡಿಯುತ್ತೆ. ಆ ರೀತಿ ಆಗುತ್ತೆ. ಅಂದರೆ ಅಲ್ಲಿ ಈ ರೀತಿ ಫಾಲೋ ಮಾಡಬೇಕು. ಸ್ವಲ್ಪ ಈ ರೀತಿ ಫಾಲೋ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅದೇ ನಮಗೆ ಬರುತ್ತೆ. ಎಲ್ಲನೂ ಒಂದೇ ಸರಿ ಬರೋಲ್ಲ. ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಅದು ಅನುಭವ ಆಗ್ತಾ ಆಗ್ತಾ ಅದು ಬಂದುಬಿಡುತ್ತೆ. ಇದು ಬರೀ ಈ ಗಾಡಿನೇ ಅಂತಲ್ಲ, ಕಾರು, ಬೈಕು ಎಲ್ಲ ಗಾಡಿಗಳಲ್ಲೂ ಸಹ ಈ ರೀತಿನೇ ಫಾಲೋ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲ ಗಾಡಿಗಳು ಸೇಮೇ. ಅಂದರೆ ಏನಂದರೆ ಇಂಜಿನ್ನು ಇದರಲ್ಲೆಲ್ಲ ಗೇರುಗಳು ದೊಡ್ಡ ಗಾಡಿಗಳಿಗೂ ವ್ಯತ್ಯಾಸ ಅನ್ನೋದು ಇರುತ್ತೆ. ಕೆಲವರೆಲ್ಲ ಕೇಳ್ತಾರೆ, ಗುಣಿ ಇರ್ತವೆ, ರೋಡು ಪೂರ್ತಿ ಹಾಳಾಗಿರ್ತವೆ ಅಂತ ಹತ್ರ ಎಲ್ಲ ಹಿಂಗೆ ಅಂತ. ಅಲ್ಲಿ ಅಷ್ಟೇ ಕ್ಲಚ್ ಬ್ಯಾಲೆನ್ಸಿಂಗ್ನ ಕಲಿತಿದ್ರೆ ಕರೆಕ್ಟಾಗಿ ಅಲ್ಲಿ ಮೂಮೆಂಟ್ ಕೊಟ್ಕೊಂಡು ಜಾಸ್ತಿ ಎಕ್ಸ್ಲೇಟರ್ ಕೊಡ್ತೀರಾ. ಹೆಂಗಪ್ಪ ಅಂದರೆ ಕ್ಲಚ್ ಬ್ಯಾಲೆನ್ಸಿಂಗ್ ಕೊಡೋದು, ಒಂದು ಸ್ಟಾರ್ಟ್ ಮಾಡಿದ ತಕ್ಷಣ ಗಾಡಿ ನಾವು ಫಸ್ಟ್ ಗೇರ್ ಹಾಕಿ ಅದ್ರ ಮೇಲೆ ಹೇಳಿದ್ನಲ್ಲ ಎಕ್ಸ್ಲೇಟ್ರೇ ಕೊಡೋಂಗಿಲ್ಲ, ಬರೀ ಕ್ಲಚ್ಚಲ್ಲೇ ಪೂರ್ತಿ ಅದರಲ್ಲೇ ಹಿಂಗೆ ಬಿಟ್ಟರೆ ಅದು ಆಫ್ ಆಗೋಲ್ಲ, ಗಾಡಿ ಹಂಗೆ ಹೋಗ್ತಾ ಇರುತ್ತೆ ಎಕ್ಸ್ಲೇಟ್ರ್ ಕೊಡಲಿಲ್ಲ ಅಂದರೆ. ಮತ್ತೆ ಅದೇ ಕ್ಲಚ್ ತುಳಿದು 2ನೇ ಗೇರ್ಗೆ ಹಾಕಿ ಮತ್ತೆ ಹಂಗೆ ಬಿಟ್ಟರೆ ಸೇಮ್ ಫಸ್ಟ್ನೇದು ಹೆಂಗೆ ಬಿಟ್ವೋ 2ನೇದು ಹಂಗೆ ಬಿಟ್ಟರೆ ಎಕ್ಸ್ಲೇಟ್ರ್ ಕೊಡಲಿಲ್ಲ ಅಂದರೂ ಅದೇ ರೀತಿ ಹೋಗುತ್ತೆ. 1 2 3 ಈ 3 ಗೇರು ಅದೇ ರೀತಿ ಹೋಗುತ್ತೆ. ಎಕ್ಸ್ಲೇಟ್ರ್ ಕೊಡಲಿಲ್ಲ ಅಂದರೂ ಹೋಗುತ್ತೆ. ಆದರೆ ಅಂಥ ಗುಣಿಗಳಲ್ಲೆಲ್ಲ ಕೂಡ ಆ ಹೈಡ್ಲಿಂಗಲ್ಲೇ ಬಳಸ್ಕೊತ ಮೂವ್ ಮಾಡ್ಕೊಂಡು ಹೋದರೆ ಏನಪ್ಪ ಆಗುತ್ತೆ ಅಂದರೆ ಮೈಲೇಜ್ ಅನ್ನೋದು ಬರುತ್ತೆ. ಆದರೆ ಈ ಲೋಡ್ ಗಾಡಿ ಆಗಿದ್ದರೆ ಸ್ವಲ್ಪ ಲೈಟಾಗಿ ಎಕ್ಸ್ಲೇಟ್ರ್ ಅನ್ನೋದು ಕೊಡಬೇಕು. ಜಾಸ್ತಿ ಲೋಡ್ ಇದ್ದರೆ ಇನ್ನು ಸ್ವಲ್ಪ ಎಕ್ಸ್ಲೇಟ್ರ್ ಅನ್ನೋದು ಕೊಡಬೇಕಾಗುತ್ತೆ. ಅಂತ ಹತ್ರ ಡೌನ್ ಆಗೇ ಆಗುತ್ತೆ. ಅದು ಏನೂ ಮಾಡೋಕ್ಕಾಗಲ್ಲ, ಅಲ್ಲಿ ಆ ರೀತಿ ಎಕ್ಸ್ಲೇಟ್ರ್ ಕೊಡಲೇಬೇಕಾಗುತ್ತೆ. ಅಂಥ ಸಿಚುವೇಶನಲ್ಲಿ ಮಾತ್ರ ಡೀಸೆಲ್ ಕುಡಿಯುತ್ತೆ. ಮತ್ತು ಈ ಘಾಟಲ್ಲೆಲ್ಲ ಕೂಡ ನಾವು ಘಾಟ್ ಹತ್ಸಬೇಕಾದ್ರೆ ನಾವು ಅಲ್ಲೆಲ್ಲ ಕೂಡ ನಾವು ಮೈಲೇಜು ಲೆಕ್ಕ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅದೆಲ್ಲ ಮಾಮೂಲಿ ಅಷ್ಟು ಕುಡಿಯುತ್ತೆ ಗಾಡಿ. ಯಾಕಂದರೆ ಈಗ ಕಾರ್ ಆದರೆ ಹಿಂಗೆ ಸಲೀಸಾಗಿ ಹಿಂಗೆ ನಿಧಾನಕ್ಕೆ ಹತ್ಸ್ಕೊಂಡು ಹೋಗ್ಬಿಡ್ಬೋದು. ಈ ದೊಡ್ಡ ಗಾಡಿಗಳೆಲ್ಲ ಕೂಡ ಲೋಡ್ ಇರ್ತವೆ ಮತ್ತು ತೂಕ ಜಾಸ್ತಿ ಇರುತ್ತೆ. ಅಂಥ ಗಾಡಿಗಳೆಲ್ಲ ಕೂಡ ಸ್ವಲ್ಪ ಎಕ್ಸ್ಲೇಟ್ರ್ ಕೊಟ್ರೇ ಹತ್ತೋದು, ಇಲ್ಲ ಅಂದರೆ ಹತ್ತಲ್ಲ. ಈ ಬೈಕುಗಳೆಲ್ಲ ಕೂಡ ಹಿಂಗೆ ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೋಗ್ಬಿಡ್ಬೋದು. ಯಾಕಂದರೆ ಅದು ಅಷ್ಟೊಂದು ತೂಕ ಇರಲ್ಲ. ತೂಕ ಜಾಸ್ತಿ ಆದಂಗೆ ಇಂಜಿನ್ ತಕ್ಕಂತೆ ಅದಕ್ಕೆ ಕುಡಿಯುತ್ತೆ. ಬೈಕೆಲ್ಲ ಕೂಡ ಸಣ್ಣ ಇಂಜಿನ್ನು, ಕಾರೆಲ್ಲ ಕೂಡ ಅದಕ್ಕಿಂತ ಸ್ವಲ್ಪ ದೊಡ್ಡದು. ಇವು ಅದಕ್ಕಿಂತ ದೊಡ್ಡದು. ಒಂದು ಅಷ್ಟು ದೊಡ್ಡ ಲೋಡು ಹೊತ್ಕೊಂಡು ಹೋಗುತ್ತೆ ಅಂದರೆ ಅಷ್ಟು ಡೀಸೆಲ್ ಬೇಕೇ ಬೇಕಾಗುತ್ತೆ. ಅಂತ ಹತ್ರ ಎಲ್ಲ ಕೂಡ ಇಲ್ಲಿಂದ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಅದೇ ನಾವು ಹಿಂಗೆ ಹೆಗಲ ಮೇಲೆ ಹಿಂಗೆ ಎತ್ಕೊಂಡು ಹತ್ತಬೇಕು, ಹಿಂಗೆ ದಿಬ್ಬ ಇರುತ್ತೆ, ಹತ್ತಬೇಕು ಅಂದರೆ ನಮಗೆ ಎಷ್ಟು ತೂಕ ಇದೆಲ್ಲ ಆಗುತ್ತೆ, ನಮಗೆ ಒಂಥರ ಸುಸ್ತಾದಂಗೆ ಆಗುತ್ತೆ. ಸೇಮ್ ಇದು ಅಷ್ಟೇ. ಇದು ಹೇಳ್ಕೊಳ್ಳಲ್ಲ, ಬರೀ ಡೀಸೆಲ್ ರೂಪದಲ್ಲೇ ಹಂಗೆ ಕುಡಿದ್ಬಿಡುತ್ತೆ. ಅದರಲ್ಲಿ ತೋರಿಸುತ್ತೆ ನಿಮಗೆ. ಹಂಗಂತ ಹೇಳ್ಬಿಟ್ಟು ಕ್ಲಚ್ ಬ್ಯಾಲೆನ್ಸಿಂಗಲ್ಲಿ ನಾನು ಹೇಳಿದ್ನಲ್ಲ, ಕ್ಲಚ್ ಮೇಲೇ ಕಾಲಿಟ್ಕೊಂಡಿರೋದು ಅವೆಲ್ಲ ಮಾಡಬಾರ್ದು. ಅದ್ರ ಕೆಲಸ ಆಗಿದ ತಕ್ಷಣ ಅದ್ರ ಮೇಲೆ ಕಾಲು ಇರಬಾರ್ದು. ಬ್ರೇಕ್ ಮೇಲೇ ಆಗಿರಲಿ, ಎಕ್ಸ್ಲೇಟ್ರ್ ಮೇಲೇ ಆಗಿರಲಿ, ಈ 3 ಮೇಲೇನೂ ತುಂಬ ಕಾಲು ಇಟ್ಕೊಂಡು ಓಡಿಸ್ಬಾರ್ದು. ಜಾಸ್ತಿ ಅಂದರೆ ಎಕ್ಸ್ಲೇಟ್ರ್ ಮೇಲೆ ಕಾಲು ಇರುತ್ತೆ, ಅದು ಅಬ್ಸರ್ವ್ ಮಾಡಿಕೊಂಡು ಕೊಡ್ತಾ ಬಿಡ್ತಾ ಕೊಡೋದು ಬಿಡೋದು ಮಾಡುತ್ತೆ. ಅದು ಜಾಸ್ತಿ ಅಂದರೆ ನಮ್ಮದು ಎಕ್ಸ್ಲೇಟ್ರ್ ಕೊಡೋದು ಒಂದೇ ಜಾಸ್ತಿ ಬಳಸೋದು. ಕ್ಲಚ್ಚು ಬ್ರೇಕು ಎಲ್ಲ ತುಂಬ ಕಮ್ಮಿ. ಈ ಟ್ರಾಫಿಕ್ಗಳಲ್ಲೆಲ್ಲ ಕೂಡ ಸ್ವಲ್ಪ ಜಾಸ್ತಿ ಬಳಸ್ತೀವಿ ಬ್ರೇಕು. ಇನ್ನು ಹೈವೇಗಳಲ್ಲೆಲ್ಲ ಕೂಡ ಕಮ್ಮಿ. ಈ ಡೌನುಗಳು, ಈ ಘಾಟುಗಳ ಹತ್ರ ಕೂಡ ಸ್ವಲ್ಪ ಬಳಸಬೇಕಾಗುತ್ತೆ ಜಾಸ್ತಿ. ಅದೇ ಹೇಳಿದ್ನಲ್ಲ, ಜಾಸ್ತಿ ಕ್ಲಚ್ ಮೇಲೆ ಕಾಲಿಟ್ಕೊಂಡು ಓಡಿಸೋದು. ಮತ್ತು ಈ ಚಪ್ಪಲಿ ಎಲ್ಲ ಕೂಡ, ಚಪ್ಪಲಿ ಶೂ ಏನಾದರೂ ಹಾಕ್ಕೊಂಡಿದ್ರೆ ಇವೆಲ್ಲ ಬಿಚ್ಚಿ ಓಡಿಸಿದ್ರೆ, ನಾವು ಕಾಲಲ್ಲಿ ಓಡಿಸಿದ್ರೆ ಏನಾಗುತ್ತೆ ಅಂದರೆ ಇನ್ನೂ ಚೆನ್ನಾಗಿ ನಮಗೆ ಗ್ರಿಪ್ ಸಿಗುತ್ತೆ. ಮತ್ತು ಅವನ್ನ ಇನ್ನೂ ತುಂಬ ಚೆನ್ನಾಗಿ ಆಪ್ರೇಟ್ ಮಾಡೋದಕ್ಕೆ ಒಂದು ಗ್ರಿಪ್ ಇರುತ್ತೆ.
ಮತ್ತು ಈ ಡೀಸೆಲ್ ಹಾಕ್ಸಬೇಕಾದ್ರೆ ಪೆಟ್ರೋಲ್ ಹಾಕ್ಸಬೇಕಾದ್ರೆ ಪ್ರತಿಯೊಂದು ಹತ್ರನೂ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಆ ಗನ್ನಲ್ಲಿ ಡೀಸೆಲ್ ಬರ್ತಿದೆಯೋ ಇಲ್ವೋ, ಇಲ್ಲಾಂದರೆ ಆ ಮೀಟ್ರಲ್ಲಿ ಕರೆಕ್ಟಾಗಿ ಟೈಪ್ ಮಾಡಿ ಹಾಕ್ತಾ ಇದ್ದಾರೋ, ಇಲ್ಲಾಂದರೆ 100 ರೂಪಾಯಿ 200 ರೂಪಾಯಿ 1000 2000 ಇನ್ನೂ ಎಕ್ಸ್ಟ್ರಾ ಬೇರೆಯವ್ರಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದಾರೋ, ಇವೆಲ್ಲ ಅಬ್ಸರ್ವ್ ಮಾಡಿಕೊಂಡು ಡೀಸೆಲ್ಲು ಇಲ್ಲಾಂದರೆ ಪೆಟ್ರೋಲ್ ಅನ್ನೋದನ್ನು ಗಾಡಿಗೆ ಹಾಕ್ಸ್ಕೋಬೇಕು. ಪೆಟ್ರೋಲ್ ಬಂಕಲ್ಲೂ ಸಹ ಮೋಸ ಮಾಡ್ತಾ ಇರ್ತಾರೆ. ನೀವು ಕೆಲವರೆಲ್ಲ ಗಾಡಿಗಳೆಲ್ಲ ಕರೆಕ್ಟಾಗಿ ಓಡಿಸ್ತಾ ಇರ್ತೀರಾ, ಆದರೂ ಸಹ ಪೆಟ್ರೋಲ್ ಬಂಕಲ್ಲೆಲ್ಲ ಕೂಡ ಮೋಸ ಮಾಡೋದ್ರಿಂದ ಮೈಲೇಜ್ ಬರಲ್ಲ. ಅವಾಗ ನನ್ನ ಕೈಯಲ್ಲಿ ಮೈಲೇಜೇ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಗಾಬರಿ ಆಗ್ತಾ ಇರ್ತೀರಾ. ಕೆಲವರೆಲ್ಲ ಲಾರಿಗಳು ಬಸ್ಸುಗಳೆಲ್ಲ ಓಡಿಸ್ತಾ ಇರೋರಿಗೆಲ್ಲ ಓನರ್ಗಳಿಗೆಲ್ಲ ಸಮಾಧಾನ ಕೊಡಬೇಕಾಗುತ್ತೆ. ಅಂಥವ್ರಿಗೆಲ್ಲ ಸಮಾಧಾನ ಕೊಡೋದೆಲ್ಲ ಕಷ್ಟ ಆಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಬರೀ ಮೈಲೇಜ್ ಬಗ್ಗೆನೇ ಹೇಳಿದ್ದೀನಿ. ಇನ್ನೂ ಏನಾದರೂ ಪಾಯಿಂಟ್ಸ್ ಮಿಸ್ ಆಗಿದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನಮ್ಮ ಚಾನಲಲ್ಲಿರೋ ವೀಡಿಯೋಸ್ ಎಲ್ಲ ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡ್ತಿದ್ರೆ ಒಂದು ಸರಿ ವಾಚ್ ಮಾಡಿ, ಒಳ್ಳೆ ಕಂಟೆಂಟ್ ಇರುತ್ತೆ. ಮತ್ತು ನಾವು ಯಾವ್ಯಾವ ಕಡೆ ಜರ್ನಿ ಮಾಡಿರ್ತೀವಿ ಅವೆಲ್ಲ ಕೂಡ ಜರ್ನಿ ವೀಡಿಯೋಸು, ಮತ್ತು ನಾವು ಗಾಡಿಗಳು ರಿವ್ಯೂ ಮಾಡ್ತಾ ಇರೋ ವೀಡಿಯೋಸ್ ಎಲ್ಲ ಕೂಡ ಇರುತ್ತೆ. ಯಾರ್ಯಾರು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲಲ್ಲಿರೋ ವೀಡಿಯೋಸ್ ಎಲ್ಲ ಒಂದು ಸರಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆನ್ ಮಾಡಿಕೊಂಡ್ರೆ ನಾವಿನ್ನೂ ಹೊಸದಾಗಿ ವೀಡಿಯೋಗಳಿಟ್ಟರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಬಯಸ್ತಾ, ನಮ್ಮ ಕ್ಯಾಮ್ರಾಮ್ಯಾನ್ ನಾವು ಉಮಾಪತಿ ಅಣ್ಣವ್ರ ಜೊತೆ ಶ್ರೀನಾಗೌಡ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.